ಯೂಟ್ಯೂಬ್ ಚಾನಲ್. ನಾನಿವತ್ತು ವೆಜಿಟೇಬಲ್ಸ್ ಪಲಾವ್ ಮಾಡೋದನ್ನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಇಲ್ಲಿ ಮೊದಲನೇದಾಗಿ ಪೇಸ್ಟ್ ಮಾಡೋದು, ಹಸಿದಾಗಿ ಪೇಸ್ಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು, ಹೆಚ್ಚಿಟ್ಕೊಂಡಿರುವಂಥ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಹಾಗೆ ನಾನು ವಿಶೇಷವಾಗಿ ಇಲ್ಲಿ ಖಾರಕ್ಕೆ ಈ ಹಸಿಮೆಣಸು ಬೇರೆ ಏನು ಬಳಸ್ದೇನೆ, ಒಣಮೆಣಸೇನು ಬಳಸ್ದೇನೆ ಬೇರೆ ಒಂದು ಮೆಣಸನ್ನು ತೋರಿಸ್ತಾ ಇದ್ದೇನೆ. ತುಂಬ ಖಾರ ಇರುತ್ತೆ ಇದು, ಹೆಲ್ದಿ ಕೂಡ ಇದು. ಸೂಜಿ ಮೆಣಸು ಅಂತಾರೆ, ಸಣ್ಣ ಮೆಣಸು ಅಂತಾರೆ ಊರ ಕಡೆ ಅಲ್ಲವ. ತುಂಬ ಒಳ್ಳೆಯದಿದು, ತುಂಬ ಖಾರ ಇರುತ್ತೆ. ಹಾಗಾಗಿ ನಾನು ಖಾರಕ್ಕೆ ಬೇರೆ ಏನನ್ನೂ ಬಳಸ್ತಾ ಇಲ್ಲ, ಇದನ್ನೇ ಹಾಕ್ತಾ ಇರೋದು. ನಾನಿಲ್ಲಿ 1 ಇಂಚಷ್ಟು ದೊಡ್ಡದು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ 1 ಮುಷ್ಟಿಯಷ್ಟು ಬಿಡಿಸಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವೊಬ್ಬರು ಫ್ರೈ ಮಾಡಿ ಹಾಕ್ತಾರೆ ಕೂಡ. ನಾನಿಲ್ಲಿ ಫ್ರೈ ಮಾಡಿ ಹಾಕ್ತಾ ಇಲ್ಲ. ಫ್ರೈ ಮಾಡಿ ಹಾಕುವಂಥ ಮಸಾಲೆ ಬೇರೆಯೇ ಉಂಟು ನನ್ನ ಸ್ಟೈಲಲ್ಲಿ. ನಾನು ಬೇರೆ ತೋರಿಸ್ತೇನೆ ನಿಮಗೆ. ಲವಂಗ, ಅದರ ಜೊತೆಗೆ ಚಕ್ಕೆ ಸ್ವಲ್ಪ, ಮೂರು ಏಲಕ್ಕಿ, ಪರಿಮಳಕ್ಕೆ ಚೆನ್ನಾಗಿರುತ್ತೆ ಅದು. ಒಂದೇ ಚಕ್ರಮೂಗು, ಇಲ್ಲಿ ನಾನು ಒಂದೇ ಚಕ್ರಮೂಗು ಹಾಕ್ತಾಯಿದ್ದೀನಿ, ಸಾಕಾಗತ್ತೆ ಅದು. ಇದು ಗಟ್ಟಿಯಾಗಿ ರುಬ್ಬಬೇಕು, ನೀರು ಹಾಕಬಾರ್ದು. ಸೊಪ್ಪಿದೆಯಲ್ಲ, ಹಾಗಾಗಿ ನೀರು ತಾಗಿಸ್ಲೇಬಾರ್ದು, ಗಟ್ಟಿಯಾಗಿ ರುಬ್ಕೊಳ್ಬೇಕು. ಹೈ ಫ್ಲೇಮಲ್ಲಿದೆ, ನೋಡ್ತಾ ಇರ್ಬೋದು ನೀವು. ಗ್ಯಾಸ್ ಆನ್ ಮಾಡಿದ್ದೀನಿ ನಾನು ಆವಾಗಲೇ. ಕುಕ್ಕರ್ ಸಹ ಇಟ್ಟಿದ್ದೀನಿ, ಕುಕ್ಕರ್ ಕೂಡ ಕಾದಿದೆ. ತುಪ್ಪ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ನಾನೇ ಮಾಡಿದ ತುಪ್ಪ. ಸಿಂಪಲ್ಲಾಗಿ ಈಸಿಯಾಗಿ ಮಾಡೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದು ಈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನಾನಿಲ್ಲಿ 4 ರಿಂದ 5 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೇನೆ. ತುಪ್ಪಕ್ಕೆ ಕಾದ ಮೇಲೆ ನಾನು ಚಕ್ಕೆ, ಏಲಕ್ಕಿ, ಲವಂಗ ಹಾಕಿದ್ದೀನಿ. ಅದ್ರ ಜೊತೆಗೆ ಕರಿಬೇವು ಅಂತ ಅಂದರೆ ಈ ಒಗ್ಗರಣೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈ ಒಗ್ಗರಣೆ ಸೊಪ್ಪು ಮತ್ತು ಈ ತುಪ್ಪ ಏನಿದೆಲ್ಲ ಬಿಸಿ ಆದ ತಕ್ಷಣ ಫ್ರೈ ಆಗ್ತಾ ಫ್ಲೇವರ್ ಚೆಂದ ಕೊಡುತ್ತೆ. ತುಂಬ ಖುಷಿಯಾಗುತ್ತೆ ಅದು ಫ್ಲೇವರೇ. ನಾನಿಲ್ಲಿ ತರಕಾರಿ ಹೆಚ್ಚಿಟ್ಕೊಂಡಿದ್ದೆ. 3 ಈರುಳ್ಳಿ, 3 ಟೊಮೆಟೊ, ಸ್ವಲ್ಪ ಬೀನ್ಸು, 1 ಆಲೂಗಡ್ಡೆನ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಅದು ಇಷ್ಟ ಆಗುತ್ತೆ ಅಂತ ಹೇಳಿ. ಹಾಗೆ ನಾನು ನೈಟು ಪಲಾವ್ ಮಾಡ್ತೀನಿ ಅಂತ ಗೊತ್ತಿತ್ತಲ್ಲ, ಹಾಗಾಗಿ ಒಣ ಬಟಾಣಿನ ನೆನೆ ಹಾಕಿದೆ ಪಲಾವಿಗೆ ಹಾಕಬೇಕಂತ. ಹಾಗೆ ಕರಿಬೇವು ಮತ್ತು ತುಪ್ಪದ ಫ್ಲೇವರು ಘಮ ತುಂಬ ಬರ್ತಾ ಇದೆ. ಅದ್ರ ಜೊತೆಗೆ ಈಗ ನಾನು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆಂದ ಫ್ರೈ ಆಗಬೇಕು. ಫ್ರೈಗೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಈರುಳ್ಳಿ ಫ್ರೈ ಮಾಡುವಾಗ ಬೇಗ ಫ್ರೈ ಆಗತ್ತಂತೆ, ಹಾಗೆ ಚೆಂದ ಟೇಸ್ಟ್ ಕೊಡುತ್ತೆ ಅಂತ ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ನೋಡಿ, ಈಗ ಈರುಳ್ಳಿ ಫ್ರೈ ಆಗ್ತಾ ಇದೆ. ಹಾಗೆ ನಾನಿಲ್ಲಿ ಟೊಮೆಟೊ ಹಾಕ್ತೇನೆ. ಟೊಮೆಟೊ ಜಾಸ್ತಿ ಹೊತ್ತು ನಾನು ಫ್ರೈ ಮಾಡಲ್ಲ, ಇಲ್ಲಿ ಹುಟ್ಟಲ್ಲಿ ತಿರ್ಸ್ತೇನೆ. ಹಾಗೆ ಸ್ವಲ್ಪ ಅದ್ರ ಜೊತೆಗೆ ನಾನು ತರಕಾರಿಯನ್ನೆಲ್ಲ ಹಾಕ್ತೇನೆ. ಟೊಮೆಟೊ ಕೂಡ ನೀವು ಬೇಕಂದರೆ ಫ್ರೈ ಮಾಡಿ ತರಕಾರಿಯನ್ನು ಹಾಕ್ಬೋದು, ಹಾಗೇನಿಲ್ಲ. ನನಗಿಲ್ಲಿ ಸ್ವಲ್ಪ ಟೈಮ್ ಸ್ವಲ್ಪ ಕಡಿಮೆ ಉಂಟು. ನನ್ನ ಮಗಳಿಗೆ ಲೇಟ್ ಆಗ್ತಾಯಿದೆ ಸ್ಕೂಲಿಗೆ, ಹಾಗಾಗಿ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗ ಮಾಡ್ತಾಯಿದ್ದೇನೆ. ಹೊರಗಡೆ ತುಂಬ ಮಳೆ ಬರ್ತಾ ಉಂಟು, ಅದರಲ್ಲೂ ಕೂಡ ಕರೆಂಟ್ ಹೋಗ್ತಾ ಉಂಟು. ಹಾಗಾಗಿ ಎಲ್ಲ ತರಕಾರಿಯನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ 2 ರಿಂದ 3 ನಿಮಿಷ ಕುಕ್ಕರನ್ನು ಮುಚ್ಚಿಡ್ತೇನೆ. ಅದು ಸ್ವಲ್ಪ ಅಲ್ಲೇ ದಮ್ಮಲ್ಲಿ ಬೇಯತ್ತಲ್ಲ, ಸ್ವಲ್ಪ ಅದು ತುಪ್ಪಕ್ಕೆಲ್ಲ. ಹಾಗಾಗಿ ನಾನಿಲ್ಲಿ 1 kg ಅಕ್ಕಿದು ಪಲಾವ್ ಮಾಡ್ತಾಯಿದ್ದೇನೆ. 1 kg ಅಕ್ಕಿದಂದರೆ ನಿಮ್ಗೆ ಕೇಳೋದು ಇಷ್ಟೊಂದು ಅಂತ. ನಮ್ಮ ಮನೇಲಿ ತುಂಬ ಜನ ಇದ್ದಾರೆ, ಹಾಗಾಗಿ 1 kg ಅಕ್ಕಿದ ಪಲಾವ್ ಬೇಕಾಗತ್ತೆ. 1 kg ಅಕ್ಕಿ ಅಂತಂದರೆ 3 ಲೋಟ ಅಂದರೆ ನಾವು ಸಿದ್ದೆ ಅಂತ ಕರಿತೀವಿ. ಅಕ್ಕಿ ಅಳಿಲಿಕ್ಕೆಲ್ಲ ಇಟ್ಕೊತಾರಲ್ಲ, ಅದು ಮುಂಚೆ ಎಲ್ಲ ಕಟ್ಟಿಗೆದು ಇರ್ತಿತ್ತು, ಈಗ ಎಲ್ಲ ಸ್ಟೀಲೇ.
ಹಾಗಾಗಿ 3 ಲೋಟ ಅಂತಂದರೆ 6 ಲೋಟ ನೀರನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೆ ನಾನು. ಈಗ ಅದನ್ನು ಹಾಕ್ತಾಯಿದ್ದೀನಿ, ಇಲ್ಲಿಗೆ ಹಾಕ್ತಾಯಿದ್ದೀನಿ. ಎಲ್ಲರೂ ಕೇಳ್ಬೋದು ವಿಶೇಷ ಏನಪ್ಪ ಎಲ್ಲ ಸೇಮ್ ಇದೆ ಪಲಾವ್ ಅಂತ ಹೇಳಿ. ಐಟಮ್ ನೋಡ್ತಾ ಇರಿ. ಈಗ ನಾನಿಲ್ಲಿ ಕಸ್ತೂರಿ ಮೆಥಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಈಗ ಇಲ್ಲಿ ನೋಡಿ ಪೇಸ್ಟ್, ಇಲ್ಲಿವರೆಗೂ ನಾನು ಪೇಸ್ಟನ್ನು ಹಾಕೇ ಇಲ್ಲ, ಫ್ರೈ ಕೂಡ ಹಾಕಲೇ ಇಲ್ಲ. ಹಾಗಾಗಿ ನಾನು ಇದೇ ನನ್ನದು ಸ್ವಲ್ಪ ಸ್ಟೈಲ್ ಚೇಂಜ್ ಅಂತ ಹೇಳಿದ್ದು. ಈಗ ಈ ಮಸಾಲ ಏನು ಇದೆಯಲ್ಲ, ಈ ಬಿಸಿ ಆಗ್ತಾ ಉಂಟಲ್ಲ ನೀರು, ಪಲಾವಿಗೆ ಇಟ್ಟಿದ್ದ ನೀರು, ಈಗ ನಾನು ಈ ಮಸಾಲನ ಹಾಕ್ತೇನೆ. ಹಾಕಿ ಚೆಂದ ಮಿಕ್ಸ್ ಮಾಡ್ತೇನೆ. ಈ ಪುದೀನ ಸೊಪ್ಪು ಅಥವಾ ಈ ಕೊತ್ತಂಬರಿ ಸೊಪ್ಪು, ಚಕ್ಕೆ ಆಗಿರ್ಬೋದು, ಏಲಕ್ಕಿ, ಲವಂಗ ಆಗಿರ್ಬೋದು, ಶುಂಠಿ, ಬೆಳ್ಳುಳ್ಳಿ ಅಂತೂ ಅದರ ಘಮ ಚೆಂದ ಕೊಡುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಇಷ್ಟ, ಹಾಗೆ ನಾನು ಈ ಥರ ಮಾಡ್ತಾಯಿದ್ದೀನಿ. ಇದೇ ಸ್ವಲ್ಪ ಡಿಫ್ರೆಂಟ್ ಅಂತ ನಾನು ನಿಮ್ಗೆ ಹೇಳಿದ್ದು. ಹಾಗೆ ಸ್ವಲ್ಪ ಅರಿಶಿನ ಹಾಕಿದೆ. ಹಾಗೆ ನಾನಿಲ್ಲಿ ಈಗ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಕೂಡ ಇಲ್ಲಿ ಸೇರಿಸ್ತೇನೆ. ಹಾಗಾಗಿ ಅದಕ್ಕೂ ಮುಂಚೆ ಎಲ್ಲವನ್ನು ಚೆಂದ ಮಿಕ್ಸ್ ಮಾಡಬೇಕಂತ. ನಾವಿಲ್ಲಿ ಮಿಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಈಗ ನಾನು ಅಕ್ಕಿ ಹಾಕಿದ ಮೇಲೆ ಉಪ್ಪನ್ನು ನೋಡ್ತೇನೆ. ಈ ನೀರಿದೆಯಲ್ಲ, ಈಗ ನೀರಲ್ಲಿ ಸ್ವಲ್ಪ ಕೈಗೆ ಹಾಕ್ಕೊಂಡು ನಾನು ಉಪ್ಪನ್ನು ನೋಡಬೇಕು. ಯಾಕೆ ಅಂದರೆ ಉಪ್ಪಿದೆಯಾ ಅಥವಾ ಮಸಾಲೆ ಏನಾದರೂ ಕಡಿಮೆ ಇದೆಯಾ ಅಥವಾ ಖಾರ ಕಡಿಮೆ ಇದೆಯಾ, ಎಲ್ಲವೂ ಇದರಲ್ಲಿ ಗೊತ್ತಾಗೋಗುತ್ತೆ. ನಾವೇನನ್ನು ನೋಡದೇ ಇದ್ದರೆ ನಮಗೇನು ಟೇಸ್ಟೇ ಗೊತ್ತಾಗಲ್ಲ. ಹಾಗಾಗಿ ಈಗ ಉಪ್ಪು ಸ್ವಲ್ಪ ಸಪ್ಪೆ ಇತ್ತು, ಉಪ್ಪನ್ನು ಹಾಕಿದ್ದೀನಿ ನಾನು. ಕುಕ್ಕರ್ ಕೂಡ ಮುಚ್ಚಿದ್ದೀನಿ. 10 ನಿಮಿಷದಲ್ಲಿ ಇದು ಮುಗ್ದು ಹೋಗುತ್ತೆ ಪಲಾವ್. 10 ನಿಮಿಷ ಸಾಕು. 2 ವಿಸಿಲ್ ಹೊಡಿಸ್ತೀನಿ ನಾನು ಅಷ್ಟೇ, 2 ವಿಸಿಲ್. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಆ ಮಸಾಲಕ್ಕೆ ಅದಕ್ಕೆ ನೀರೇನು ಹಾಕ್ದೇನೆ ಅರ್ದಿರ್ತೀವಲ್ಲ, ಗಟ್ಟಿಯಾಗಿರುತ್ತಲ್ಲ, ಹಾಗಾಗಿ ನೀರಿನ ಅಂಶ ಏನು 6 ಲೋಟ ನೀರು ಹಾಕಿರ್ತೀವಲ್ಲ ಅದೇ ನೋಡಿ. ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ಕೂಡ ತಣ್ಣಗಾಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಈಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ನಂದಿದು ಮೊದಲನೇ ವಿಡಿಯೋ, ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಉದುರುದುರಾಗಿದೆ ಅಂತಂದರೆ ಹೇಳಬೇಕು ಅಂತ ನನ್ನ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಒಂಚೂರು ಗಂಟಿಲ್ಲದೆ ಆ ಥರ ಅಷ್ಟು ಚೆನ್ನಾಗಿದೆ. ಉದುರಾಗಿ ಚೆನ್ನಾಗಿ ನೋಡಲಿಕ್ಕಂತೂ ತುಂಬ ಖುಷಿ ಆಗ್ತಾಯಿದೆ. ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಕಮೆಂಟ್ ಮಾಡಿ. ನನ್ನಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ.